ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪುತ್ತೂರು ತಾಲೂಕಿನ ಒಂದು ಕೊಡಿನೀರು ನರ್ಸರಿ ಅಂದರೆ ಚಾಂದಿನಿ ನರ್ಸರಿ. ಇದು ಚಾಂದಿನಿ ನರ್ಸರಿ. ಇದು ಇಲ್ಲಿ ಪುರುಷರಕಟ್ಟೆಯಿಂದ ಸವಣೂರಿಗೆ ಹೋಗುವ ರೋಡಲ್ಲಿ ಸಿಗ್ತದೆ ನಿಮಗೆ. ಪುರುಷರಕಟ್ಟೆಯಿಂದ ಒಂದೂವರೆ ಕಿಲೋಮೀಟ್ರಲ್ಲಿ ನಿಮಗೆ ಈ ನರ್ಸರಿ ಸಿಗ್ತದೆ. ಇಲ್ಲಿ ವಿವಿಧ ತರಹದ ನರ್ಸರಿಯ ಗಿಡಗಳು ಎಲ್ಲ ಮಾರಾಟಕ್ಕಿದೆ. ಅಂದರೆ ಕಡಿಮೆ ರೇಟಲ್ಲಿ ನೀವು ಇಲ್ಲಿ ನರ್ಸರಿ ಗಿಡವನ್ನೆಲ್ಲ ತಗೊಳ್ಬೋದು. ಅಂದರೆ ಈ ನರ್ಸರಿಯನ್ನು ಅವರು ತುಂಬ ಜೋಪಾನವಾಗಿ ತುಂಬ ಕೆಲಸವನ್ನು ನಿರ್ವಹಿಸಿ ಈ ನರ್ಸರಿಯನ್ನು ಸಾರ್ವಜನಿಕರಿಗೆ ಹಂಚುವ, ಅಂದರೆ ಅಷ್ಟೊಂದು ದೊಡ್ಡ ಹಣ ತೆಗೊಳ್ಳದೆ ಅವರ ಒಂದು ಮೀಡಿಯಮ್, ಅಂದರೆ ತುಂಬ ಅವರ ಈ ಕೆಲಸದವರಿಗೆಲ್ಲ ಕೊಡಬೇಕು ಅದು ಇದೆಲ್ಲ ಲೆಕ್ಕ ಮಾಡಿದರೆ ಅದಕ್ಕೆಲ್ಲ ದೊಡ್ಡ ಅಮೌಂಟು ನಮ್ಮ ಕೈಯಿಂದ ತೆಗೊಳ್ಳೋದಿಲ್ಲ ಅವರು. ಆದರೆ ಇಲ್ಲಿರುವ ಒಂದು ನರ್ಸರಿಯಿಂದ ತೆಗೊಂಡು ಹೋದವರು ತುಂಬ ಒಳ್ಳೆಯ ಫಸಲನ್ನು ತೆಗೆದಿದ್ದಾರೆ. ಒಳ್ಳೆ ನರ್ಸರಿ ಇದು. ಅಂದರೆ ಇಲ್ಲಿ ಹಾಗೆಲ್ಲ ಸುಮ್ಮನೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ಸುಮ್ಮನೆ ಎಲ್ಲ ಇವರು ಕೊಡುವುದಿಲ್ಲ. ಒಳ್ಳೆಯದಿದ್ದರೆ ಮಾತ್ರ ತಗೊಂಡು ಹೋಗಿ ಹೇಳ್ತಾರೆ ಅವರು. ಅಂದರೆ ಇಲ್ಲಿ ನೋಡಿ ಎಲ್ಲ ಕರಿಮೆಣಸಿನದ್ದು, ಮತ್ತು ಅದೇ ನೋಡಿ ಕರಿಮೆಣಸಿನ ಗಿಡ ಉಂಟು ನೋಡಿ, ಅಲ್ಲಿ ಕಸಿ ಕಟ್ಟಿದ್ದಾರೆ. ಕರಿಮೆಣಸಿನ ಗಿಡ ಒಳ್ಳೆ ಕಸಿ ಕಟ್ಟಿದ್ದಾರೆ. ಮತ್ತು ಕಸಿ ಕಟ್ಟದ್ದುಂಟು, ಆದರೆ ಅದು ಒಂದು ಸ್ವಲ್ಪ ರೇಟು ಕಮ್ಮಿ. ಕಸಿ ಕಟ್ಟಿದ್ದಕ್ಕೆ 40 ರೂಪಾಯಿ 35 ರೂಪಾಯಿ ಎಲ್ಲ ತಗೊಳ್ತಾರೆ. 25 ಹಾಗೆಲ್ಲ ರೇಟ್ ವೆರೈಟಿ ಉಂಟು ನೋಡಿ. ಹೂವಿನ ಗಿಡ ಉಂಟು ನೋಡಿ, ಒಳ್ಳೊಳ್ಳೆ ಹೂವಿನ ಗಿಡ ಎಲ್ಲ ಉಂಟು. ನೋಡಲಿಕ್ಕೆ ಚೆನ್ನಾಗಿದೆ ಹೂವಿನ ಗಿಡ. ಒಳ್ಳೆ ಹೂವಿನ ಗಿಡ ಉಂಟು ಇಲ್ಲಿ. ಅಂದರೆ ಎಲ್ಲ ಇಲ್ಲಿ ಯಾವುದೆಲ್ಲ ಚಿಕ್ಕು ಸಪೋಟ ಅದೆಲ್ಲ ಒಂದೇ. ಆದರೆ ತೆಂಗಿನ ಸಸಿ ನೋಡಿ, ಒಳ್ಳೊಳ್ಳೆ ತೆಂಗಿನ ಸಸಿ ಎಲ್ಲ ನಟ್ಟಿದ್ದಾರೆ. ಅವರು ಮಕ್ಕಳನ್ನು ಆರೈಕೆ ಮಾಡಿದ ಹಾಗೆ ಇದನ್ನು ಆರೈಕೆ ಮಾಡಿ ಜನರಿಗೆ ಒಂದು ಮಾರಾಟಕ್ಕೆ ಇಟ್ಟಿದ್ದಾರೆ ನೋಡಿ. ಒಳ್ಳೆಯ ತೊಟ್ಟೆಯಲ್ಲೆಲ್ಲ ಕಟ್ಟಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಅಷ್ಟು ಚಂದ ನೋಡಿ. ಎಲ್ಲೆಲ್ಲಿ ಬಿಸಿಲು ಆಗುವುದಕ್ಕೆಲ್ಲ ಶೇಡ್ ನೆಟ್ ಎಲ್ಲ ಬಳಸಿದ್ದಾರೆ ಇವರು. ಒಳ್ಳೆಯ ಸಸಿಗಳೆಲ್ಲ ಇದೆ. ನಿಮಗೆ ಯಾವ ತರಹದ್ದು ಬೇಕೋ ಆ ಥರದ್ದೆಲ್ಲ ತಗೊಂಡು ಹೋಗ್ಬೋದು, ನೋಡಿ ತಗೊಂಡು ಹೋಗ್ಬೋದು ನೋಡಿ. ಈಗ ಹೊಸದಾಗಿ ಅಡಿಕೆ ಎಲ್ಲ ಸಸಿಗೆ ಇದು ಮಾಡಿ ಇಟ್ಟಿದ್ದಾರೆ. ನಿಂಬೆ ಹಣ್ಣಿನ ಗಿಡ ಇದೆ ನೋಡಿ ಇಲ್ಲಿ. ನೋಡಿ ಒಳ್ಳೊಳ್ಳೆ ತೆಂಗಿನ ಸಸಿ, ಒಳ್ಳೊಳ್ಳೆ ತೆಂಗಿನ ಸಸಿ ಉಂಟು ಇಲ್ಲಿ ನೋಡಿ. ತೆಂಗಿನ ಸಸಿ, ಒಳ್ಳೆ ತೆಂಗಿನ ಸಸಿ ನೋಡಿ. ಇಲ್ಲೆಲ್ಲ ನೋಡಿ ಅಡಿಕೆ ಗಿಡ ನಿಮಗೆ ಯಾವ ಜಾತಿ ಅಡಿಕೆ ಗಿಡ ಬೇಕೋ ಆ ಜಾತಿದ್ದೆಲ್ಲ ಉಂಟು. ಅದಕ್ಕೆಲ್ಲ ಹೆಸರೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ನೋಡಿ. ನಿಮಗೆ ಅದನ್ನು ನೋಡಿ ತಗೊಳ್ಬೋದು. ನಿಮಗೆ ಯಾವುದು ಬೇಕೋ ಅದು ನೋಡಿ ತಗೊಂಡ್ರೆ ಆಯಿತು. ಒಳ್ಳೊಳ್ಳೆ ಸಸಿ ಎಲ್ಲ ಮಾರಾಟಕ್ಕೆ ಇದೆ ಇದರಲ್ಲಿ ನೋಡಿ. ಆ ಕಡೆ ಈ ಕಡೆ ಎಲ್ಲ ಕಡೆ ಇದು ಒಂದು 2 ಎಕರೆ ಜಾಗದಲ್ಲಿ ವಿಶಾಲವಾಗಿರುವ ಒಂದು ನರ್ಸರಿ. ಇದು ನಿಮಗೆ ಡಾಮರ್ ರೋಡಿಂದ ಮೇಯ್ನ್ ರೋಡ್ ಉಂಟಲ್ಲ, ಮೇಯ್ನ್ ರೋಡಲ್ಲಿ ನಿಮಗೆ ಸಿಗ್ತದೆ ಇದು. ಅಂದರೆ ತುಂಬ ಒಳಗೆ ಹೋಗಬೇಕು ಅಂತ ಏನಿಲ್ಲ, ಗಾಡಿ ಹೋಗೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಯಾವ ಗಾಡಿಯೂ ಇಲ್ಲಿ ತಗೊಂಡು ಹೋಗ್ಬೋದು, ಆ ತರಹ ಇದೆ ನೋಡಿ. ಈಗ ಎಲ್ಲ ಮಣ್ಣು ತುಂಬಿಸಿ ಕಸಿ ಕಟ್ಟಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಒಳ್ಳೊಳ್ಳೆ ನೋಡಿ ತೊಟ್ಟೆಗೆಲ್ಲ ಹಾಕಿಟ್ಟಿದ್ದಾರೆ ಮಣ್ಣೆಲ್ಲ. ಅದು ಅಂದರೆ ಅಡಿಕೆ ಗಿಡ ಇನ್ನು ಮಳೆಗಾಲಕ್ಕೆ ಆಗುವಾಗ ರೆಡಿ ಮಾಡಬೇಕಲ್ಲ, ಅದಕ್ಕೆ ಅಡಿಕೆ ಎಲ್ಲ ಹಾಕಿ ಅದಕ್ಕೆಲ್ಲ ನೀರು ಹಾಕಿ ಇಟ್ಟಿದ್ದಾರೆ. ಇನ್ನು ಅದು ಮೊಳಕೆ ಎಲ್ಲ ಬಂದು ಇನ್ನು ಮಳೆಗಾಲ ಆಗುವಾಗ ಕರೆಕ್ಟ್ ಆಗ್ತದೆ ನಿಮಗೆ ತಗೊಂಡು ಹೋಗಲಿಕ್ಕೆ. ಒಳ್ಳೆಯ ನರ್ಸರಿ ಇದು, ಅಂದರೆ ಚಾಂದಿನಿ ನರ್ಸರಿ ಅಂತೇಳಿ. ಇದು ನಿಮಗೆ ತುಂಬ ಸಮಯದಿಂದ ಇವರು ಈ ನರ್ಸರಿಯ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕರಿಗೆ ಬಂದವರಿಗೆಲ್ಲ ಒಳ್ಳೊಳ್ಳೆ ವೆರೈಟಿದೆಲ್ಲ ತೋರಿಸಿ ನಿಮಗೆ ಬೇಕಾದನ್ನು ನಾವು ಸೆಲೆಕ್ಟ್ ಮಾಡಿ ತಗೊಂಡು ಬರ್ಬೋದು. ಹೂವಿನ ಗಿಡ ಎಲ್ಲ ಉಂಟು ನೋಡಿ, ಚಂದದ ಹೂವಿನ ಗಿಡ. ಇದೆಲ್ಲ ಎಲ್ಲ ಕಡೆ ಇಷ್ಟೊಂದು ಇದು ಇರೋದು ನೋಡಿ. ಪಪ್ಪಾಯಿ ಗಿಡ, ಮತ್ತು ಇದು ನೋಡಿ, ಇದೀಗ ಈ ನೇರಳೆ ಸಸಿದ್ದು ಉಂಟು ಇಲ್ಲಿ ನೋಡಿ. ಇದು ಬಾಳೆ ಗಿಡ, ಇದು ತೆಂಗಿನ ಸಸಿ ನೋಡಿ. ಒಳ್ಳೊಳ್ಳೆ ಗಿಡಗಳೆಲ್ಲ ಇದೆ ನೋಡಿ. ಅಲ್ಲಿ ಇದಕ್ಕೆಲ್ಲ ತೆಂಗಿನ ಗಿಡಕ್ಕೆಲ್ಲ ಒಳ್ಳೊಳ್ಳೆ ವೆರೈಟಿ ಇದೆ. ಎಲ್ಲೆಲ್ಲಿಂದಲೂ ತರ್ತಾರೆ ಅವರು. ಕೇರಳ ಆ ಕಡೆಯದ್ದು ಸಸಿ, ಮತ್ತು ಬೇರೆ ರಾಜ್ಯದ್ದು ಬೇರೆ ತಳಿಯಲ್ಲಿ ಇರ್ತದೆ ನೋಡಿ. ಅದನ್ನೆಲ್ಲ ಅವರು ರೆಡಿಮೇಡ್ ಇದು ಹೂವಿನ ಗಿಡ ನೋಡಿ, ಚಟ್ಟಿಯಲ್ಲಿ ಇಟ್ಟಿದ್ದು ಲೋಟಸ್ ಅಂದರೆ ಇದು
ಸಾಕಿ ಅದರಲ್ಲೂ ಒಂದು ಕೃಷಿ ಮಾಡ್ಬೋದು ನಿಮಗೆ. ಅಂದರೆ ಇದು ಎಲ್ಲ ವಿದೇಶಕ್ಕೆ ರಫ್ತಾಗ್ತದೆ ಲೋಟಸ್ ಹೂವು, ಅದಕ್ಕೆಲ್ಲ ರೇಟ್ ಎಲ್ಲ ಒಳ್ಳೆ ಉಂಟು, ತಗೊಳ್ಬೋದು. ಒಳ್ಳೊಳ್ಳೆ ಚಟ್ಟಿ ಬೇಕಾದರೆ ನಿಮಗೆ ಚಟ್ಟಿ ಇಲ್ಲೇ ಸಿಗ್ತದೆ. ನಿಮಗೆ ಯಾವ ಚಟ್ಟಿ ಬೇಕಾದರೆ ಇಲ್ಲಿಂದರೆ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ನನ್ನ ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಂದು ಸಂಚಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟು ಮುಂದಿನ ಇನ್ನೊಂದು ಒಳ್ಳೆಯ ಒಂದು ವಿಷಯವನ್ನು ನಾವು ತಗೊಂಡು ಬರಲಿಕ್ಕಿದ್ದೇವೆ. ಅಂದರೆ ಈ ನರ್ಸರಿ ನೋಡಿ, ಎಷ್ಟೊಂದು ವಿಶಾಲವಾದ ನರ್ಸರಿ. ಇದನ್ನೆಲ್ಲ ಅವರು ಶೇಡ್ ನೆಟ್ಟೆಲ್ಲ ಹಾಕಿ ಚಂದ ಒಂದು ಜೋಪಾನ ಮಾಡಿ ಇಟ್ಟಿದ್ದಾರೆ. ಆದ್ದರಿಂದ ಇದು ಇಷ್ಟೊಂದು ಅಭಿವೃದ್ಧಿ ಆಗಿದೆ ನೋಡಿ. ಇವರಿಗೆ ಹಣ ಮಾಡುವ ಉದ್ದೇಶ ಅಂತ ಅಲ್ಲ, ಜನರಿಗೆ ಒಂದು ತಗೊಂಡೋದವರಿಗೆ ಪ್ರಯೋಜನ ಆಗಬೇಕು. ಅಂದರೆ ಅಷ್ಟೊಂದು ಸುಮ್ಮನೆ ತಗೊಂಡೋಗಿ ಅದರಲ್ಲಿ ಆಗಿಲ್ಲ ಇದರಲ್ಲಿ ಆಗಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅದಕ್ಕೆ ಇವರು ಹಾಗೆ ಸ್ವಲ್ಪ ನೋಡಿ, ಇಲ್ಲೆಲ್ಲ ಆಫೀಸ್ ಅವ್ರದ್ದು. ಅಲ್ಲಿ ಆಫೀಸಿಗೆ ನಿಮಗೆ ಇಲ್ಲಿ ಫೋನ್ ಮಾಡಿಯೂ ಆಗ್ಬೋದು ನೋಡಿ. ಇವ್ರದ್ದು ಅಡ್ರೆಸ್ ಎಲ್ಲ ಇದೆ ನೋಡಿ, ಚಾಂದಿನಿ ನರ್ಸರಿ ಅವ್ರದ್ದು ನೋಡಿ. ಇದರಲ್ಲೆಲ್ಲ ಅಡ್ರೆಸ್ ಉಂಟು ನೋಡಿ, ಚಾಂದಿನಿ ನರ್ಸರಿ. ಅವರು ನಿಮಗೆ ಫೋನ್ ಮಾಡಿದರೂ ಇದು ಅವರು ನಿಮಗೆ ಹೇಳ್ತಾರೆ, ಏನು ವಿಷಯ ಎಲ್ಲ ಹೇಳ್ತಾರೆ, ಯಾವುದಕ್ಕೆ ಎಷ್ಟು ರೇಟು, ಹೇಗೆ ಹಾಗೆ ಹೀಗೆ ಅಂತೇಳಿ. ಅದಕ್ಕೆ ನೀವು ಒಮ್ಮೆ ಭೇಟಿ ಕೊಡ್ಬೋದು ಇಲ್ಲಿ. ಒಮ್ಮೆ ನಿಮಗೆ ಬೇಕಾ ಬೇಡವಾ, ನೀವೊಮ್ಮೆ ಪುತ್ತೂರಿಗೆ ಹೋಗೋ ಒಮ್ಮೆ ಕಾರು ಏನಾದರೂ ಇದ್ದರೆ ನಿಲ್ಲಿಸಿ ಒಂದು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ನೋಡಿ ನಿಮಗೆ ಬೇಕಾದರೆ ತಗೊಳ್ಳಿ. ಒತ್ತಾಯ ಮಾಡೋದಿಲ್ಲ ಅವರು. ಅಂದರೆ ನಾವೊಂದು ಸ್ವಲ್ಪ ಗಿಡ ತರಲಿಕ್ಕೆಲ್ಲ ಒಳ್ಳೆ ಮನಸ್ಸಿಗೆ ಹೋಗಿದ್ದೆವು. ಆಯಿತು, ನಿಮ್ಮ ಇಷ್ಟ ನೋಡಿ, ಆಯಿತು ಪ್ಲೀಸ್.